ಲೋ ಸತೀಶ, ಅನ್ಯಾಯವಾಗಿ ನೀನು ಒನ್ ವೇಲ್ ಸ್ಕ್ರಾಪ್ ಆಗೋಯ್ತಲ್ಲೋ, ಯಾವುದಕ್ಕೂ ಒಂದ್ಸಲ ಸತ್ಬಿಡ. ಹಾಯ್ ಹಾಯ್. ಹಾ, ಅಂತೂ ಇಂತೂ ಭಾಮಿನಿ ಮದುವೆ ಆಗಿ ಗಂಡನ ಜೊತೆ ಕೆಂಪು ಕಲರ್ ಕುರ್ಚಿ ಮೇಲೆ ಕುತ್ಕೊಂಡ್ಲಪ್ಪ. ನಾವಿಬ್ರು ಅಕ್ಕಪಕ್ಕದ ಮನೆಯವ್ರಾಗಿ ಅವಳು ಮುಂದಿನ ಲೈಫ್ ಹೆಂಗೆ ಅಂತ ಚರ್ಚೆ ಮಾಡೋಣ ಬಾ. ನೋಡ, ಅವಳ ಗಂಡ ಕಾರ್ತಿಕ್, ಸೋ ಕಾಲ್ಡ್ ಸಾಫ್ಟ್ವೇರ್ ಇಂಜಿನಿಯರ್. ಅನ್ಯಾಯವಾಗಿ 60,000 ರೂಪಾಯಿ ಸಂಬಳ ಕೊಡ್ತಾರೆ. ಒಳ್ಳೆ ಹುಡುಗಿ ಸಿಕ್ಕಿದ್ಲು. ಮದುವೆ ಮುಂಚೆನೆ ಸಾಲ ಮಾಡಿ 3 ಬೆಡ್ರೂಮ್ ಫ್ಲಾಟ್ ಬುಕ್ ಮಾಡಿರ್ತಾನ ನಮ್ಮ ಮಗ. 30,000 EMI, ಕಂಡೀಷನ್ ಸಪ್ಲೈ. ಮಾಸ್ಟರ್ ಬೆಡ್ರೂಮಲ್ಲಿ ಮೊದಲೊಂದು ಕಂಪ್ಯೂಟರ್ ಇಡ್ತಾರೆ ಇಬ್ರು. ಇವ್ರು ಮಾಡೋದೆಲ್ಲ ಕಂಪ್ಯೂಟರ್ ನೋಡ್ತಾ ಇರಬೇಕು. ಒಂದು ಕಾಟ್ ಮೇಲೆ ನೀಟಾಗಿರೋ ಬೆಡ್ ಸ್ಪ್ರೆಡ್ಡು, ಗುಲಾಬಿ ಕಲರ್ದು 2 ಹಾರ್ಟ್ ಶೇಪಿನ ದಿಮ್ಗಳು, ಆ ದಿಮ್ಗಳ ಮೇಲೆ ಇವ್ರ ತಲೆಗಳು. ಬೇಡ, ನಿಂಗೆ ಈ ವಿಷಯ ಆಗಲ್ಲ. ಬೆಡ್ರೂಮ್ ಬಿಟ್ಟು ಈಗ ಹಾಲಿಗೆ ಹೋಗೋಣ. ಕಾರ್ನರಲ್ಲಿ ವೈಟ್ ಕಲರ್ ಫ್ರಿಡ್ಜು, ಡಬಲ್ ಡೋರ್ದು. ಮೇಲ್ಗಡೆ ಐಸ್ ಕ್ಯೂಬ್ಸು, ಕೆಳಗಡೆ 1/4 kg ಮೂಲಂಗಿ, 4 ಬಾಡೋಗಿರೋ ಕ್ಯಾರೆಟು, 6 ಈರುಳ್ಳಿ, 8 ಆಲೂಗಡ್ಡೆ, ಅರ್ಧ ಕಟ್ ಮಾಡಿರೋ ಶುಂಠಿ, ಪಕ್ಕದಲ್ಲಿ ಒಂದು ಗ್ಯಾಸ್ ಖಾಲಿಯಾಗಿರೋ ಕೂಲ್ ಡ್ರಿಂಕ್ ಬಾಟ್ಲು. ಫ್ರಿಡ್ಜ್ ಒಳಗೆ ಇವರಿಬ್ರು ಲೈಫ್ ತರ ಕಾಣೋ 1-2 ಪ್ಲಾಸ್ಟಿಕ್ ಕವರ್ ಇರುತ್ತೆ ಕಣ. ಅದರಲ್ಲಿ ಏನಿದೆ ಅಂತ ಈ ನನ್ನ ಮಕ್ಕಳು ತೆಗೆದೇ ನೋಡಿರಲ್ಲ. ಅಕಸ್ಮಾತ್ ತೆಗೆದು ನೋಡಿದ್ರೆ ಏನಿರುತ್ತೆ ಗೊತ್ತಾ? ಒಂದ್ರಲ್ಲಿ ಒಣಗೋಗಿರೋ ಕೊತ್ತಂಬರಿ ಸೊಪ್ಪು, ಇನ್ನೊಂದ್ರಲ್ಲಿ ಕರಿಬೇವಿನ ಸೊಪ್ಪು. 4 ತಿಂಗಳು ಎಲ್ಲ ಸೂಪರ್ ಆಗಿರುತ್ತೆ ಕಣ. ಒಂದಿನ ಸಾಯಂಕಾಲದ ಹೊತ್ತು ಗೀಸರ್ ಸ್ವಿಚ್ ಯಾಕೆ ಆಫ್ ಮಾಡಿಲ್ಲ ಅಂತ ಇವನು ಹೋಗಿತಾನೆ. ಅವಳು, ನೀನು ಯಾಕೆ ಒದ್ದೆ ಟವಲ್ ಹಾಸಿಗೆ ಮೇಲೆ ಹಾಕ್ತೈತೆ ವಾಪಸ್ ಹೋಗಿತಾಳೆ. ಬೆಳಗ್ಗೆ ಇವನು ಹಾಕೊಳ್ಳೋಕೆ ಚಡ್ಡಿ ಇಲ್ಲ ಅಂತಾನೆ. ಅವಳು ಹಾಗೆ ಹೋಗು ಅಂತಾಳೆ. ರಾತ್ರಿ ಊಟದ ಟೈಮಿಗೆ ಮೊಸರು ಪ್ಯಾಕೆಟ್ ಯಾಕೆ ತಂದಿಲ್ಲ ಅಂತ ಇಬ್ರು ಎಂಜಲ್ ಕೈಲಿ ಕಿತ್ತಾಡ್ತಾರೆ. ಅವಳು ರಾತ್ರಿ ಅಳ್ತಾಳೆ, ಇವನು ಬೇಕಂದ್ರೆ ಗೊರ್ಕೆ ಹೊಡಿತಾನೆ. ಹೌ ರೊಮ್ಯಾಂಟಿಕ್ ಅಲ್ವಾ? ಕೊನೆಗೆ ಒಂದ್ ದಿವಸ ಜಗಳ ಮಿತಿ ಮೀರಿ ಅವನ್ ಬಿಸ್ನೆಸ್ ಟ್ರಿಪ್ಪಿಗೆ ಫಾರಿನ್ಗೆ ಹೋಗ್ತಾನೆ. ಭಾಮಿನಿ ಒಂಟಿಯಾಗಿ ತಾಯಿ ಮನೆಗೆ ಬರ್ತಾಳೆ. ಆಮೇಲೇನು ಭಾಮಿನಿ ಪ್ರೆಗ್ನೆಂಟು, 2 ತಿಂಗಳಾಗಿದೆ ಅಂತ ಗೊತ್ತಾಗುತ್ತೆ. ಕೇಳದೆ ಮಕ್ಕಳಾಗುತ್ತೆ. ಒಂದು 10 ವರ್ಷ ಸಂಸಾರ ಮಾಡಿದ್ಮೇಲೆ ಇಲ್ಲಿಬ್ರು ಕೂತಿದಾರಲ್ಲ ವೇಸ್ಟ್ ಬಾಡಿಗಳು, ಹಂಗಾಗ್ಬಿಡ್ತಾರೆ. ಹಾಯ್, ಸೇ ಹಾಯ್ ಟು ಅಂಕಲ್. 20 ವರ್ಷ ಆದ್ಮೇಲೆ ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಇಲ್ಲ ನಾಯಿ ಆಂಟಿ ಫ್ಯಾಮಿಲಿ ತರ ಆಗ್ಬಿಡುತ್ತೆ ಭಾಮಿನಿ. ಲೈಫಲ್ಲಿ ಏನೂ ಹೊಸ್ತಿಲ್ಲಪ್ಪ. ಪ್ರೀತಿ ಹೊಸ್ತಲ್ಲ, ಲವ್ ಫೇಲ್ಯೂರ್ ಹೊಸ್ತಲ್ಲ, ಮದುವೆ ಆಗೋದು ಹೊಸ್ತಲ್ಲ, ಮಕ್ಳು ಹುಟ್ಟೋದು ಹೊಸ್ತಲ್ಲ, ಉಸಿರಾಡೋದು ಹೊಸ್ತಲ್ಲ. ಲೈಫ್ ಒಳ್ಳೆ ಹಳೇ ಹವಾಯಿ ಚಪ್ಲಿ ತರ ಆಗೋಯ್ತಪ್ಪ. ಎತ್ತು ಬಾಡಿ, ನೀನ್ ಪಾರದೆ ಬಿಡು. ಅವನ್ ತಗ್ಲಾಕೊಂಡ, ಅವನಿಗೆ ಶ್ರದ್ಧಾಂಜಲಿ ಹೇಳೋಣ ಬಾ. ಬಿಟ್ಟಿ ಹೂವು, ಸ್ಟ್ರಾಂಗ್ ಸ್ಮೆಲ್ಲು, ಮದುವೆ ಶುಭಾಶಯಗಳು. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಸಾಧ್ಯವಾದ್ರೆ ಆ ಹೂನ ಇಬ್ರು ಕಿವಿಗಿಟ್ಕೊಳ್ಳಿ. ಸಿಚುವೇಶನ್ಗೆ ಸೂಟ್ ಆಗುತ್ತೆ. ವಾಟ್ಸ್ ಇಸ್ ಸೇಯಿಂಗ್? ಓ, ಈ ಗುಳ್ಳು ನನ್ನ ಮಗನ್ ಕನ್ನಡ ಬರಲ್ಲ ಅಲ್ವಾ? ಹೆಂಗ್ ಬೇಕಾದ್ರು ಕನ್ನಡದಲ್ಲಿ ಬೈಬೋದು. ಬೈಲಾ? ನಾನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಫಸ್ಟ್ ಫ್ಲೋರ್ ಅಲ್ಲಿ ಇರ್ತೀಯಾ? ಓಕೆ. I'll just be back in a minute. Okay. ಏನಂದ ಇನ್ನೊಂದ್ಸತಿ ಹೇಳು. I love you, but I can't live with you. ಮದ್ವೆ ದಿನ ಪಕ್ಕದ ಮನೆ ಹುಡುಗಂಗೆ ಹೇಳೋ ಮಾತಾ ಇದು. ನಾನು ಯಾವಾಗಲೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಹೇಳಕ್ಕಾಗ್ಲಿಲ್ಲ. ಯಾಕೋ? ನಿನಗೆ ಲೈಫಲ್ಲಿ ಸೀರಿಯಸ್ನೆಸ್ ಇಲ್ಲ, ಅದಕ್ಕೆ. ಅಂದ್ರೆ ಅಂತೆ ನೀ ದುಡಿಯಲ್ಲ, ನಿಂಗೆ ಜವಾಬ್ದಾರಿ ಇಲ್ಲ, ಬೇರೆಯವ್ರ ಕಾಲು ಹೇಳ್ಕೊಂಡಿರೋದನ್ನೇ ಜೀವನ ಅಂತ ಅಂದ್ಕೊಂಡಿದ್ಯಾ. ಹೀಗೆ ಲೂಸ್ ಥರ ಇರೋರಿಗೆ ಐ ಲವ್ ಯು ಅಂತ ಹೇಳೋದು ಎಷ್ಟು ಕಷ್ಟ ಗೊತ್ತಾ? ಓ, ಇದು ಪ್ರಪಂಚದ ಎಲ್ಲ ಹುಡುಗಿಯರ ಹೃದಯದ ಹಳೇ ಗೀತೆ. ಅದನ್ನೇ ನೀನು ಹೇಳ್ತಾ ಇದೆಯಾ. ಕ್ಯಾಸೆಟ್ ಹಳೇದು, ಟೇಪ್ ರಿಕಾರ್ಡರ್ ಹೊಸದು. ಮನು, ಯಾವತ್ತೂ ಅರ್ಥ ಆಗಲ್ಲ ಕಣು. ಈಗೇನು ಓಡಿಸ್ಕೊಂಡು ಹೋಗ್ಲಾ? ಬರ್ತೀಯಾ? ಬಂದೇನು ಮಾಡಲಿ? ಈ ಚೌಲ್ಟ್ರಿಯಿಂದ ಆಚೆ ಓಡಿಸ್ಕೊಂಡು ಹೋದ್ರೆ ಆಟೋ ಕೊಡೋಕ್ಕೂ ಕಾಸಿಲ್ಲ ನಿನ್ನ ಹತ್ರ. ಅದಕ್ಕೆ ಅಲ್ವಾ ನೀನು ಪರ್ಸ್ ತುಂಬ ದುಡ್ಡಿರೋ ಗಂಡನ್ ಕಟ್ಕೊಂಡಿರೋದು? ಹೌದು. ಮತ್ತೆ ಮುಚ್ಕೊಂಡೋಗಿ ಒಂದು ಪಕ್ಕ ನಿಂತ್ಕೋ ಭಾಮಿನಿ. ನೀನು ಅನ್ಕೊಂಡಾಗೆ ನಿನ್ನ ಬದುಕು ಚೆನ್ನಾಗಿರುತ್ತೆ. ಏನು ಮಾಡಲಿ, ಇನ್ನು ಸ್ವಲ್ಪ ದಿವಸದಲ್ಲಿ ಊರು ಬಿಟ್ಟು ಹೊಟ್ಟೋಗ್ತೀನಿ. ಆಮೇಲೆ ನಿನ್ನಂಗೆ ಸಿಗಲ್ಲ. ಅದಕ್ಕೆ ಮನಸ್ಸಲ್ಲಿರೋದನ್ನು ಹೇಳಬೇಕು ಅನಿಸ್ತು, ಹೇಳಿದೆ. ಈಗ ನನ್ನ ಮನಸ್ಸಿಗೆ
ನೆಮ್ಮದಿ ಸಿಕ್ತು. ಶಬಾಷ್. ಹುಡುಗಿಯವ್ರು ಯಾವ್ಯಾವ್ದ್ರಲ್ಲಿ ನೆಮ್ಮದಿ ಹುಡ್ಕೋತಾರೆ ನೋಡ್ರಪ್ಪ. ಮನು, ಇಫ್ ಪಾಸಿಬಲ್ ನೀನು ಜೀವನದಲ್ಲಿ ಏನಾದರೂ ಮಾಡು. ದಯವಿಟ್ಟು ಹೀಗಿರ್ಬೇಡ ಕಣೋ. ಇದೇ ನಿನ್ನ ಕೊನೆ ಆಸೆನಾ? ಹಾಗೆ ಅಂದ್ಕೋ. ಬಾಯ್.